ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ನಟ ದರ್ಶನ್ ಅರೆಸ್ಟ್ ಆಗಿದ್ದೇ ಆಗಿದ್ದು ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಟ ದರ್ಶನ್ ಬಂಧನದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಬೆಂಗಳೂರು ಪೊಲೀಸ್ ಆಯುಕ್ತರು. ಸುದ್ದಿಗೋಷ್ಠಿಯ ವೇಳೆ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತೇಳಿ ದಯಾನಂದ್ ಅವರು ಉಲ್ಲೇಖಿಸಿದ್ರು. ದಯಾನಂದ್ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಪತ್ರವೊಂದನ್ನು ಬರೆದಿದ್ದಾರೆ. ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಲ್ಲ ಅಂಥೇಳಿ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. 2003ರಲ್ಲಿ ದರ್ಶನ್ ಮತ್ತು ನಾನು ಮದುವೆ ಆಗಿದ್ದೀವಿ. 19/5/2003ರಲ್ಲಿ ದರ್ಶನ್ ಅವರ ಧರ್ಮಪತ್ನಿಯಾಗಿದ್ದೇನೆ ನಾನು. ನಮ್ಮಿಬ್ಬರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ನೀವು ಪವಿತ್ರ ಗೌಡ ಅವರನ್ನ ದರ್ಶನ್ ಅವರ ಪತ್ನಿ ಅಂಥೇಳಿ ಉಲ್ಲೇಖಿಸಿದ್ದು ತಪ್ಪು ಅಂಥೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬರೆದಂತಹ ಪತ್ರದಲ್ಲಿ ನಟ ದರ್ಶನ್, ಕೊಲೆ ಆರೋಪಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಉಲ್ಲೇಖಿಸಿರುವಂಥದ್ದು. ಆ ಪತ್ರವನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾವಾಗ ಹೈ ಪ್ರೊಫೈಲ್ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ, ಈ ತನಿಖೆಯ ಕುರಿತು ಬೆಂಗಳೂರು ಪೊಲೀಸ್ ಕಮಿಷನರು ಆಗಾಗ ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈ ಇನ್ವೆಸ್ಟಿಗೇಷನ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಸ್ನೇಹಿತೆಯನ್ನ ದರ್ಶನ್ ಅವರ ಪತ್ನಿ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಉಲ್ಲೇಖಿಸಿ ಮಾತನಾಡಿದ್ರು. ಆ ಪ್ರೆಸ್ ಮೀಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿರುವಂಥದ್ದು. ಆ ರೀತಿ ಹೇಳಿಕೆ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ನಾನು ಅವರ ಧರ್ಮಪತ್ನಿ, ನಾನು ಸಪ್ತಪದಿಯನ್ನು ತುಳಿದು ಮದುವೆ ಆಗಿದ್ದೇನೆ, ನಮ್ಮಿಬ್ಬರ ಮದುವೆಗೆ ಒಂದು ಮಗು ಕೂಡ ಸಾಕ್ಷಿ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿರುವಂಥದ್ದು. ಹಾಗಾಗಿ ಈ ಪತ್ರ ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ತಲುಪಿರುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಇಂದ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಜೊತೆಗೆ ಪವಿತ್ರ ಗೌಡ ಸಂಜಯ್ ಸಿಂಗ್ ಎಂಬುವರನ್ನ ಮದುವೆ ಆಗಿದ್ದಾರೆ. ಅವರಿಬ್ಬರಿಗೂ ಕೂಡ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಗೃಹ ಸಚಿವರು ಕೂಡ ದರ್ಶನ್ ಪತ್ನಿ ಅಂತ ಹೇಳಿ ಉಚ್ಚಾರಣೆ ಮಾಡಿದ್ದಾರೆ. ಪೊಲೀಸ್ ರೆಕಾರ್ಡ್ನಲ್ಲಿ ಮಾತ್ರ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ, ದರ್ಶನ್ ಪವಿತ್ರ ಗೌಡ ಅವರನ್ನ ಮದುವೆ ಆಗಿದ್ದಾರೆ ಅಂತ ಹೇಳಿ ಉಲ್ಲೇಖಿಸಬೇಡಿ, ದಾಖಲೆಗಳಲ್ಲಿ ದರ್ಶನ್ ಅವರ ಪತ್ನಿ ಅಂತ ಹೇಳಿ ಬರೆಯಬೇಡಿ. ಪತ್ರವನ್ನ ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಈ ಪತ್ರ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ತಲುಪಿದ ನಂತರ ಇದಕ್ಕೇನಾದರೂ ಕ್ಲಾರಿಫಿಕೇಶನ್ ಅನ್ನು ಕೊಡಲಿಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಮುಂದಾಗ್ತಾರಾ, ಸ್ಪಷ್ಟನೆ ಕೊಡಲಿಕ್ಕೆ ಏನಾದರೂ ಮುಂದಾಗ್ತಾರಾ ಅನ್ನುವಂತಹ ಸಹಜ ಕುತೂಹಲ ಅಂತೂ ನಿರ್ಮಾಣ ಆಗ್ತಾ ಇದೆ. ಆಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ, ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಗೃಹ ಸಚಿವರು ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂತ ಹೇಳಿ ಉಲ್ಲೇಖಿಸಿರುವಂತಹದ್ದು, ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈಗ ವಿಜಯಲಕ್ಷ್ಮಿ ಅವರು ಪತ್ರವನ್ನು ಬರೆದಿದ್ದಾರೆ. ಪತ್ರ ಈಗ ಪೊಲೀಸ್ ಕಮಿಷನರ್ ತಲುಪಿದ ನಂತರ ಏನಾದ್ರು ಕ್ಲಾರಿಫಿಕೇಶನ್ ಕೊಡುವಂತಹ ಸಾಧ್ಯತೆ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಇಬ್ಬರ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನ ವಿಜಯಲಕ್ಷ್ಮಿ ಅವರು, ಅಂದ್ರೆ ಅವರ ಧರ್ಮಪತ್ನಿ ಕಳೆದ ಸಾಕಷ್ಟು ವರ್ಷಗಳಿಂದನೂ ಕೂಡ ಎತ್ತುತ್ತಾ ಬರ್ತಾ ಇದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಮತ್ತು ಬಹಿರಂಗವಾಗಿ ಇರ್ಬೋದು. ಆ ರೀತಿಯಲ್ಲಿ ಅವರು ಆಕ್ಷೇಪವನ್ನ ಎತ್ತುವ ಸಂದರ್ಭದಲ್ಲಿ ಈ ವಿಚಾರವೂ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ ವಿಚಾರ ಬೆಳಕಿಗೆ ಬರಲಿಕ್ಕೆ ಪ್ರಮುಖ ಕಾರಣ ದರ್ಶನ್ ಅವರ ಬಂಧನ ಆದ ಸಂದರ್ಭದಲ್ಲಿ ಅಂದು ಪ್ರೆಸ್ ಮೀಟ್ ನಲ್ಲಿ ದಯಾನಂದ್ ಅವರು ಒಂದು ಹೇಳಿಕೆಯನ್ನ ಉಲ್ಲೇಖವನ್ನ ಮಾಡ್ತಾರೆ. ಅಂದ್ರೆ ಚಲನಚಿತ್ರದ ನಟನ ಪತ್ನಿಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು. ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಆಕ್ಷೇಪವನ್ನ ಎತ್ತಿರುವಂತ ವಿಜಯಲಕ್ಷ್ಮಿ ಅವರು ಸುದೀರ್ಘವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ನನಗೂ ಮತ್ತು ದರ್ಶನ್ ಅವ್ರಿಗೂ ಕೂಡ 19/5/2003ರಲ್ಲಿ ಮದುವೆ ಆಗಿದೆ. ಅಂದ್ರೆ ಅವರ ಜೊತೆಯಲ್ಲಿ ನಾನು ಕಳೆದ 20-21 ವರ್ಷದಿಂದನೂ ಕೂಡ ನಾನು
ಏನು ಧರ್ಮಪತ್ನಿಯಾಗಿ ಇದ್ದೀನಿ, ಜೊತೆಗೆ ನಮ್ಮ ಇಬ್ಬರಿಗೂ ಸೇರಿ ಒಬ್ಬ ಮಗ ಇದ್ದಾನೆ. ಜೊತೆಗೆ ಪವಿತ್ರ ಗೌಡ ಅಂದ್ರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ಪವಿತ್ರ ಗೌಡ ಏನಿದ್ದಾರೆ, ಅವರು ಬೇರೊಂದು ಮದುವೆ ಆಗಿದ್ದಾರೆ, ಸಂಜಯ್ ಸಿಂಗ್ ಅಂತ ಹೇಳಿ ಅವರ ಮದುವೆ ಆಗಿರುವಂತದ್ದು. ಅವರಿಬ್ಬರಿಗೂ ಸೇರಿ ಒಬ್ಬಳು ಮಗಳಿದ್ದಾಳೆ. ಆಕೆ ಈ ದರ್ಶನ್ ಅವ್ರಿಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ, ಅಂದ್ರೆ ಧರ್ಮಪತ್ನಿಯಲ್ಲ ಅಥವಾ ಅವರ ಹೆಂಡತಿಯಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ಏನಾದ್ರು ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ನೀವು ಮುಂದಿನ ಪೊಲೀಸ್ ದಾಖಲಾತಿಗಳೇನಿದೆ ಆ ದಾಖಲಾತಿಗಳ ಪ್ರಕಾರ ನೀವು ಅವರನ್ನ ಧರ್ಮಪತ್ನಿ ಅಂತ ಆಗ್ಲಿ ಅಥವಾ ಅವರ ಪತ್ನಿ ಅಂತನಾಗ್ಲಿ ಯಾವ್ದು ಕೂಡ ಉಲ್ಲೇಖವನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕಳೆದ 5-6 ದಿನಗಳ ಹಿಂದೆ ಈ ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದರೆ ಈಗ ಪೊಲೀಸ್ ಕಮಿಷನರ್ ಅವರ ಕಚೇರಿಗೂ ಕೂಡ ಪತ್ರ ತಲುಪಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.